ಗುರುಗಳೇ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ? ಕಟಕ ರಾಶಿಯವರು, ಕಟಕ ಅಂತ ಬಂದಾಗ ಚಂದ್ರಾಧಿಪತಿ ಅಂತ ಹೇಳ್ತವೆ. ಹೌದು. ಈ ಚಂದ್ರ ಅಧಿಪತಿ ಆಗಿರ್ತಕ್ಕಂಥದ್ದು ಇವರೇನಂದ್ರೆ ಎಂಥವರ ಬಳಿಯೂ ಶತ್ರುತ್ವವನ್ನು ಇಟ್ಕೊಂಡಿರೋದಿಲ್ಲ. ಎಲ್ಲರನ್ನೂ ಮಿತ್ರರಾಗಿ ನೋಡ್ತಾರೆ. ತನ್ನ ಶತ್ರು ಸಮೇತವಾಗಿ ಬಂದು ತನ್ನ ಮುಂದೆ ನಿಂತುಕೊಂಡ್ರೆ ಅವನ ಕಷ್ಟಕ್ಕೆ ಕರಗೋಗ್ತಕ್ಕಂಥ ಮನಸ್ಥಿತಿ ಕಟಕ ರಾಶಿ, ಕಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರದ್ದು ಇರುತ್ತೆ. ಅದಕ್ಕೆಂದ್ರೆ ಚಂದ್ರ ಮನಸ್ಕಾರಕ. ಮನಸ್ಕಾರಕನಾಗಿರ್ತಕ್ಕಂಥ ಚಂದ್ರನಿಂದ ಈ ರೀತಿಯ ಪ್ರಭಾವವನ್ನು ನಾವು ಕಾಣ್ಬೋದು. ಹಾಗಾಗಿ ಇವರಿಗೆ ಏನಾಗುತ್ತೆ ಅಂದರೆ ಶತ್ರುಗಳಲ್ಲಿ ಜಯ. ಇವರನ್ನ ತುಂಬಾ ದಿವಸದಿಂದ ದ್ವೇಷಿಸ್ತಾ ಇರ್ತಾರೆ, ಯಾರು ತುಂಬಾ ವಿರೋಧ ಮಾಡ್ತಾ ಇರ್ತಾರೆ, ಅಂತಹವರು ಸಮೇತವಾಗಿ ಇವರ ಒಳ್ಳೆತನಕ್ಕೆ ಮನಸ್ಸೋಲ್ತಕ್ಕಂಥದ್ದು ಈ ಸಮಯದಲ್ಲಿ ಕಾಣ್ಬೋದು. ಇವರು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಪ್ಪವನ್ನು ದಾನವಾಗಿ ನೀಡೋದ್ರಿಂದ ಇವರು ಸದಾಕಾಲದಲ್ಲಿ ಯಶಸ್ಸನ್ನು ಕಾಣ್ಬೋದು. ತುಪ್ಪವನ್ನು ಏನಕ್ಕೆ ದಾನವಾಗಿ ನೀಡಬೇಕಂದ್ರೆ ತುಪ್ಪಕ್ಕೆ ದೀರ್ಘಾಯುಷ್ಯ ಜಾಸ್ತಿ ಇದೆ. ಹಾಗಾಗಿ ಇವರಿಗೆ ಗೌರವ, ಸನ್ಮಾನ, ಸತ್ಕಾರ್ಯಗಳು ಪ್ರಾಪ್ತವಾಗ್ತಕ್ಕಂಥದ್ದನ್ನು ಕಾಣ್ಬೋದು. ಈ ದ್ವಾದಶ ರಾಶಿಗಳ ಫಲಾಫಲಗಳು ಸೂರ್ಯಗ್ರಹಣದಿಂದ ಅಂತ ನೋಡಿದಾಗ ಕಟಕ ರಾಶಿಯವರಿಗೆ ಗೌರವ, ಎಲ್ಲಿಲ್ಲದ ಗೌರವ ತಾನಷ್ಟಕ್ಕೆ ತಾನೇ ಹುಡಿಕೊಂಬಂದ್ಬಿಡುತ್ತೆ. ಇವರನ್ನ ಗೌರವ ಅಂತಕ್ಕಂಥದ್ದು, ಒಂದು ಸನ್ಮಾನ ಅಂತಕ್ಕಂಥದ್ದು ಹುಡಿಕೊಂಬಂದು ಇವರಿಗೆ ಪ್ರಾಪ್ತವಾಗ್ತಕ್ಕಂಥದ್ದು. ಶತ್ರುಗಳು ಇವನು ಸರಿನೇ ಇಲ್ಲ, ಇವನು ವಿರೋಧಿ ಅಂತಕ್ಕಂಥವರು ಸಮೇತವಾಗಿ ಬಂದು ಈತನನ್ನ ಸರಿ ಅಂತ ಹೇಳಿ ಈತನ ಸಂಘವನ್ನು ಸೇರ್ತಕ್ಕಂಥದ್ದನ್ನ ಕಾಣ್ಬೋದು. ಓಕೆ, ಮುಂದಿನ ರಾಶಿಗೆ ಹೇಗಿದೆ ಫಲಾಫಲ? ಮುಂದಿನ ರಾಶಿ ಬಂದು ಸಿಂಹರಾಶಿ. ಸಿಂಹರಾಶಿಯಲ್ಲೇ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು. ಇವರಿಗೆ ಚಂದ್ರಗ್ರಹಣದಿಂದಲೂ ಅಷ್ಟು ಶುಭ ಫಲಗಳಿಲ್ಲ, ಸೂರ್ಯಗ್ರಹಣದಿಂದಲೂ ಅಷ್ಟು ಶುಭ ಫಲಗಳು ಇಲ್ಲ. ನೀವೇ ಹೇಳಿದ್ರಲ್ಲ ಗುರುಗಳೇ, ಚಂದ್ರಗ್ರಹಣದಲ್ಲಿ ಶುಭ ಫಲ ಇಲ್ಲದವರಿಗೆ ಸೂರ್ಯಗ್ರಹಣದಲ್ಲಿ ಶುಭ ಫಲ ಬರುತ್ತೆ ಅಂತಂದ್ರೆ, ಆದ್ರೆ ಸಿಂಹ ರಾಶಿಯವರಿಗೆ ಹಾಕಿಲ್ಲ. ಸಿಂಹ ರಾಶಿಯವರ ಅಧಿಪತಿ ಸೂರ್ಯನೇ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರೋದ್ರಿಂದ ಅವರಿಗೆ ಆ ಫಲಗಳನ್ನ ಕಾಣೋದಿಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಕೇತು ಸೂರ್ಯನನ್ನೇ ನುಂಗ್ತಾ ಇದ್ದಾನಲ್ಲ. ಹಾಗಾಗಿ ಆ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಸಿಂಹರಾಶಿ ಅಧಿಪತಿ ಸೂರ್ಯನಾಗಿರೋದ್ರಿಂದ ಆ ಶುಭ ಫಲಗಳನ್ನು ಅವರು ಕಾಣೋದಿಕ್ಕಾಗ್ತಾ ಇಲ್ಲ. ಇವರು ಏನಂದ್ರೆ ತುಂಬಾ ಆರೋಗ್ಯದ ಬಗ್ಗೆ ತುಂಬಾ ಗಮನವನ್ನು ಕೊಡಬೇಕಾಗುತ್ತೆ. ಅಂದ್ರೆ ಎಷ್ಟು ದಿನ ಈ ತರ ಶುಭ ಫಲ ಇರುತ್ತೆ ಸಿಂಹರಾಶಿಯವರಿಗೆ? ಸಿಂಹರಾಶಿಯವರಿಗೆ 6 ತಿಂಗಳು, ಗ್ರಹಣದ ಯಾವುದೇ ಗ್ರಹಣ ಸಂಭವಿಸಿದ 6 ತಿಂಗಳಿಂದ 8 ತಿಂಗಳ ಒಳಗಡೆ ಅದರ ಫಲಾಫಲಗಳನ್ನು ಅವರು ಕಾಣಬಹುದು ಖಂಡಿತವಾಗಿ. ಈ ಏನಾಗತ್ತೆ, ಈ ಸೂರ್ಯ ರಾಶಿ ಆಗಿರತಕ್ಕಂಥ ಸಿಂಹರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ರಿಂದ ಇವರಿಗೆ ಯಾವುದೇ ರೀತಿಯ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗದಲ್ಲೇ ಇರತಕ್ಕಂಥದ್ದು, ಅಥವಾ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳು, ಆರ್ಥಿಕವಾಗಿ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಆರೋಗ್ಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಉಲ್ಬಣವಾಗ್ತಕ್ಕಂಥದ್ದನ್ನ ಕಾಣ್ಬೋದು. ಇವರು ಈ ನೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಈ ತರದ ಸಮಸ್ಯೆಗಳನ್ನ ಕಾಣಬಹುದು. ಇವರು ಇದರ ಪರಿಹಾರಕ್ಕೆ ಏನು ಮಾಡ್ಕೊಳ್ಬೇಕು ಅಂದ್ರೆ ಕೆಂಪು ಬಟ್ಟೆ, ಗೋಧಿ ಇದನ್ನ ದಾನವಾಗಿ ನೀಡೋದ್ರಿಂದ ಇವರ ದೋಷ ನಿವಾರಣೆ ಆಗೋದನ್ನ ಕಾಣಬಹುದು. ಓಕೆ, ಇನ್ನು ಮುಂದಿನ ರಾಶಿಯವರಿಗೆ ಹೇಗಿದೆ ಈ ಸೂರ್ಯಗ್ರಹಣದ ಫಲ? ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇದೆ ಅಂದ್ರೆ, ಇಲ್ಲಿವರು ಕನ್ಯಾ ರಾಶಿಯವರಿಗೆ ಕೆಲವು ಜನಕ್ಕೆ ತುಂಬಾ ಉದ್ಯೋಗದ ತೊಂದರೆ ಆಗಿರುತ್ತೆ. ಉದ್ಯೋಗ ಇರೋದಿಲ್ಲ, ಅಥವಾ ಉದ್ಯೋಗದಲ್ಲಿ ನೆಮ್ಮದಿ ಇರೋದಿಲ್ಲ, ವಾತಾವರಣ ಅಥವಾ ಪ್ರಮೋಷನ್ ಸಿಗೋದಿಲ್ಲ. ಇಂಥವ್ರಿಗೆ ಈ ಸಮಯದಲ್ಲಿ ಪ್ರಮೋಷನ್ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ಉದ್ಯೋಗ ಇಲ್ಲದಲ್ಲೇ ಇರತಕ್ಕಂಥ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಮತ್ತು ವಿವಾಹ ವಿಚಾರದಲ್ಲಿ ತುಂಬ ವಿಳಂಬ ಆಗ್ತಾ ಇರುತ್ತೆ. ಆ ವಿವಾಹ ವಿಚಾರದಲ್ಲಿ ವಿಳಂಬಗಳು ನಿವಾರಣೆಯಾಗುತ್ತೆ, ಶೀಘ್ರ ಕಲ್ಯಾಣ ಪ್ರಾಪ್ತಿ ಆಗ್ತಕ್ಕಂಥದ್ದನ್ನು ಕಾಣ್ಬೋದು. ಮತ್ತು ಮನೆ ಕಟ್ಟದಲ್ಲೇ ಇರತಕ್ಕಂಥವ್ರಿಗೆ ಗೃಹ ಭಾಗ್ಯ ಅಂತಕ್ಕಂಥದ್ದು ಈ ಗ್ರಹಣ ಸಮಯದಲ್ಲಿ ಪ್ರಾಪ್ತವಾಗ್ತಕ್ಕಂಥದ್ದನ್ನು ನೋಡಬೇಕು. ಇವರು ಇದು ನನಗೆ ಪ್ರಾಪ್ತವಾಗ್ಬಿಡುತ್ತೆ ಅನ್ನೋದ್ರಿಂದ ಯಾವುದೇ ರೀತಿ ಪ್ರಾಪ್ತವಾಗೋದಿಲ್ಲ. ಇವರು ಪ್ರಾಪ್ತವಾಗಬೇಕಂದ್ರೆ ಅದಕ್ಕೆ ಆದಂತಹ ಪರಿಷ್ಕಾರಗಳು ಅಂದರೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಏನು? ಹಸುವಿನ ತುಪ್ಪ, ತರಕಾರಿ ಅಥವಾ ಗೋಡಂಬಿಯನ್ನ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೋಡಂಬಿಯನ್ನು ದಾನವಾಗಿ ನೀಡೋದ್ರಿಂದ, ಅಥವಾ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಖಾದ್ಯವನ್ನ ಮಕ್ಕಳಿಗೆ ಹಂಚೋದ್ರಿಂದ, ಅಥವಾ ಯಾರಿಗಾದ್ರೂ ಬ್ರಾಹ್ಮಣರಿಗೆ ತರಕಾರಿಯನ್ನು ದಾನವಾಗಿ ನೀಡೋದ್ರಿಂದ ಇವರು ಈ ಶುಭ ಫಲಗಳನ್ನು ಆದಷ್ಟು ಶೀಘ್ರವಾಗಿ ಕಾಣಬಹುದು. ಓಕೆ ಗುರುಗಳೇ, ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ಸೂರ್ಯಗ್ರಹಣ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ? ಏನಾದರೂ ಅಶುಭ ಇದ್ರೆ ಇದರಿಂದ ಪಾರಾಗೋದು ಹೇಗೆ ತುಲಾರಾಶಿಯವರು? ತುಲಾರಾಶಿಯವರು ಇಲ್ಲಿವರೆಗೂ ಕೋರ್ಟು ಕಚೇರಿ ವಿಚಾರಗಳಲ್ಲಿ ತುಂಬ ವ್ಯಾಜ್ಯಗಳಲ್ಲಿ ಸಿಗಾಕೊಳ್ತಕ್ಕಂಥ ರಾಶಿ ಅಂದರೆ ತುಲಾರಾಶಿ ಅಂತ. ತುಂಬ ವ್ಯಾಜ್ಯಗಳಿಗೆ ಹೋಗಿ ಸಿಗಾಕೊಳ್ತಕ್ಕಂಥ ರಾಶಿ ತುಲಾರಾಶಿ. ಎಲ್ಲಿ ಅಂದರೆ ಸಮಸ್ಯೆನ ಎಲ್ಲೂ ಹೋಗೋದು ಬೇಡ, ಅವರೇ ಎಳ್ಕೊಂಡ್ ಬರ್ತಾ ಇರ್ತಾರೆ ಅವ್ರ ಮೈ ಮೇಲೆ, ಅಥವಾ ಸಮಸ್ಯೆನೇ ಅವ್ರನ್ನ ಹುಡಿಕೊಂಡ್ ಬರ್ತಾ ಇರುತ್ತೆ ಅಂತ. ಆ ರೀತಿಯಾಗಿ ಇಲ್ಲಿವರೆಗೂ ಕೋರ್ಟು ಕಚೇರಿ ವಿಚಾರದಲ್ಲಿ ಯಾರು ವಾದ ವಿವಾದಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಂಥವ್ರು, ಅಥವಾ ದೀರ್ಘವಾದ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತಹವರು, ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಮಗೆ ಯಶಸ್ಸಿಲ್ಲ ಅಂತಕ್ಕಂಥವ್ರು. ಈಗ 7.5 ನಡೆದಿದ್ದಂಥ ಪೂರ್ವದಲ್ಲಿ ತುಲಾರಾಶಿಯವರು ತುಂಬ ಕುಗ್ಗೋಗಿರ್ತಕ್ಕಂಥವ್ರನ್ನ ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಅಂದರೆ ಎಲ್ಲಿ ಕೈ ಇಟ್ಟರು ನಷ್ಟ ಅಂತಕ್ಕಂಥದ್ದು, ಲಾಭ ಇಲ್ಲದಲ್ಲೇ ಇರತಕ್ಕಂಥದ್ದನ್ನು ಕಾಣ್ಬೋದು. ಆದರೆ ತುಲಾರಾಶಿಗೆ ಈ ವರ್ಷದ ಫಲದಲ್ಲಿ, ವಾರ್ಷಿಕ ಫಲದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ವಿ. ಆದರೆ ಆ ಶುಭ ಫಲಗಳನ್ನು ಪಡಿತಕ್ಕಂಥ ಸಮಯ ಈಗಾಗಿದೆ. ಈಗ ಇವರು ಏನನ್ನು ಮಾಡಬೇಕು, ಯಾವುದನ್ನು ಮಾಡಬೇಕು ಅಂದರೆ ಗೋಧಿ ಮತ್ತು ಸಕ್ಕರೆ ಮಿಶ್ರಿತವಾಗಿ ತಯಾರಿಸಿದಂಥ ಖಾದ್ಯವನ್ನು ಹಸುವಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಅಥವಾ ಭಿಕ್ಷುಕರಿಗೆ ಕೊಡೋದ್ರಿಂದ ಈ
ಏನು ಸೂರ್ಯಗ್ರಹಣದಿಂದ ಬರ್ತಕ್ಕಂಥ ಶುಭಾಶುಭ ಫಲಗಳನ್ನು ಕಾಣ್ಬೋದು. ಹಾಗೆ ಇಲ್ಲಿವರೆಗೂ ಬಿದ್ದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳ ನಿವಾರಣೆಯಾಗಿ ಜೀವನಕ್ಕೆ ಒಂದು ಒಳ್ಳೆ ದಾರಿಯನ್ನು ಕಂಡುಕೊಳ್ಬೋದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ಸೂರ್ಯಗ್ರಹಣದ ಫಲಾಫಲ? ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ಅಂದ್ರೇ ಹೇಳುತ್ತೆ ವಾಣಿಜ್ಯಕ್ಕೆ ತುಂಬ ಅಧಿಪತಿಯಾಗಿರ್ತಕ್ಕಂಥ ರಾಶಿ ಅದು. ವ್ಯಾಪಾರ ನಡೆಸೋದಕ್ಕೆ ತುಂಬ ಬಲವಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ತುಂಬ ಬಲ ಚೆನ್ನಾಗಿರುತ್ತೆ. ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರು ಈಗ ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿರ್ತಾರೆ ತುಂಬ ದಿವಸದಿಂದ, ಅದು ಆಗೋದಿಲ್ಲ. ಅಂತಹವರು ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ವೃಶ್ಚಿಕ ರಾಶಿಯವರ ವ್ಯಾಪಾರ ವ್ಯವಹಾರಗಳು ದೀರ್ಘವಾದ ಅಭಿವೃದ್ಧಿಯನ್ನು, ಲಾಭವನ್ನು ಗಳಿಸೋದನ್ನು ಕಾಣ್ಬೋದು. ಹಾಗೆ ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ದಾನ ಧರ್ಮಾದಿಗಳನ್ನ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಗ್ರಹಣದ ಫಲದಿಂದ. ಯಾತಕ್ಕೆ ಅಂದರೆ ನಾಮಾವಳಿ ಅಂತಕ್ಕಂಥದ್ದು ಏನಿದೆ ಅಂದರೆ ಹೆಸರು ಅಂತಕ್ಕಂಥಕ್ಕೋಸ್ಕರ ಒದ್ದಾಡ್ತಾರೆ ಈ ವೃಶ್ಚಿಕ ರಾಶಿಯವರು. ಹಾಗಾಗಿ ಇವರು ಏನನ್ನು ಮಾಡಬೇಕು ಅಂದರೆ ಕುಂಬಳಕಾಯಿಯನ್ನು ದಾನವಾಗಿ ನೀಡಬೇಕು. ಸಿಹಿ ಕುಂಬಳಕಾಯಿಯನ್ನು ದಾನವಾಗಿ ನೀಡೋದ್ರಿಂದ ಈ ವೃಶ್ಚಿಕ ರಾಶಿಯವರು ವ್ಯಾಪಾರ ವ್ಯವಹಾರಗಳಲ್ಲಿ, ಕುಟುಂಬದಲ್ಲಿ, ಆರೋಗ್ಯದಲ್ಲಿ ಎಲ್ಲದರಲ್ಲೂ ಅಭಿವೃದ್ಧಿ ಕಾಣುವುದನ್ನು ಕಾಣ್ಬೋದು.